ಹಾಯ್ ವಿವರ್ಸ್, ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಸಹನಾ. ಫ್ರೆಂಡ್ಸ್, ಇದು ಬಂದುಬಿಟ್ಟು ನಾನು ವಿಡಿಯೋ ಮಾಡ್ತಾ ಇರೋದು 20 ಡೇಸ್ ವೆಯ್ಟ್ ಲಾಸ್ ಜರ್ನಿನಲ್ಲಿ ಚಾಲೆಂಜಲ್ಲಿ ನನ್ನ 4th ಡೇ ಸ್ಟಾರ್ಟ್ ಆಗಿದೆ. ಸೊ ನಾನು ಈ ಡಯೆಟ್ನಲ್ಲಿ ತೊಗೊಳ್ತಾ ಇರೋದು ಮಾರ್ನಿಂಗಲ್ಲಿ ನನಗೆ ಓಟ್ಸ್ ಪಡ್ಡಿಂಗು, ನೈಟ್ ಓವರ್ ನೈಟ್ ನೆನೆ ಹಾಕ್ಕೊಂಡಿರೋಂಥದ್ದು ಓಟ್ಸ್ ಪಡ್ಡಿಂಗ್, ಅದನ್ನೇ ರೆಗ್ಯುಲರಾಗಿ ತೊಗೊಂಡ್ಬಿಟ್ಟು ನಾನು ವೆಯ್ಟ್ ಲಾಸ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿರೋದು. ಸೊ ಈಗ ನಾನು ಮಧ್ಯೆ ಚೇಂಜಸ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಆದರೂ ನಿಮಗೆ ಬೇರೆ ಬೇರೆ ರೆಸಿಪೀಸ್ಗಳನ್ನ ನಾನು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಆಮೇಲೆ ಮತ್ತೆ ಬಂದುಬಿಟ್ಟು ಯಾರೆಲ್ಲ ನನ್ನ ಡಯೆಟ್ನ ಫಾಲೋ ಅಪ್ ಮಾಡ್ತಾಯಿದ್ದೀರಾ ದಯವಿಟ್ಟು ಸ್ಟ್ರಿಕ್ಟಾಗಿ ಫಾಲೋ ಅಪ್ ಮಾಡಿ. ಸೊ ಒಂದಿನವೂ ನಿಮಗೆ ಸ್ಕಿಪ್ ಆಗೋದಿಲ್ಲ. ನಾನೇನಾದರೂ ಚೇಂಜಸ್ ಮಾಡ್ಕೊಳ್ತೀಯ ಅಂತಂದರೆ ಸೊ ಅದನ್ನು ನಿಮಗೆ ಕ್ಲಿಯರಾಗಿ ಅಪ್ಡೇಟ್ ಮಾಡ್ಕೊಳ್ತೀನಿ ಕೂಡ. ಮತ್ತು ಇದು 4th ಡೇ ಆಗ್ತಾಯಿದೆ. ಸೊ ಹೇಗೆಲ್ಲ ಹೋಯ್ತು ಅನ್ನೋದನ್ನು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ಕೂಡ ಅದನ್ನು. ಹಾಗೆಯೇ ಕೆಲವರು ಕೇಳಿದ್ರು ಕೂಡ ನನ್ನ ವೆಯ್ಟ್ ಲಾಸ್ ವೀಡಿಯೋಸ್ಗಳನ್ನ ನೋಡಿ ತುಂಬ ಜನ ಪರವಾಗಿಲ್ಲ ತಕ್ಕ ಮಟ್ಟಿಗೆ ನನಗೆ ರೆಸ್ಪಾನ್ಸ್ ಕೂಡ ಮಾಡ್ತಾ ಇದ್ದಾರೆ. ಸೊ ಆ ರೆಸ್ಪಾನ್ಸಲ್ಲಿ ನಾನು ಅಂದ್ಕೊಂಡಿದ್ದು ಪರವಾಗಿಲ್ಲ, ಏನು ಫಾಲೋ ಅಪ್ ಮಾಡ್ತಾ ಇದ್ದಾರೆ, ನನ್ನ ವೆಯ್ಟ್ ಲಾಸ್ ಜರ್ನಿನೂ ಕೂಡ ಕೆಲವರು ಫಾಲೋ ಅಪ್ ಮಾಡ್ತಿದ್ದಾರೆ ಅಂತ ಹೇಳಿ ನನಗೆ ತುಂಬ ಖುಷಿಯಾಯಿತು. ಸೊ ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ದೀರಾ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿಗಳಲ್ಲೂ ಕೂಡ ಕೆಲವರು ಎಲ್ಲರೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರಲ್ವ, ಸೊ ಅವರಿಗೆ ನಾನು ಏನು ವೆಯ್ಟ್ ಲಾಸ್ ಮಾಡೋ ಥರ ಏನು ಡಾಕ್ಟರ್ಸು ಅದು ಇದು ನನಗೆ ಟ್ರೈನಿಂಗ್ ಆ ಥರ ಏನೂ ಇಲ್ಲ. ಸೊ ನಾನು ಯಾವ ಥರ ಮಾಡ್ತಿದ್ದೀನಿ ಅನ್ನೋದನ್ನು ನಾನು ನಿಮಗೆ ಜಸ್ಟ್ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ಸೊ ಅದನ್ನು ಆ ಪಾಯಿಂಟ್ಸು ನಿಮಗೆ ಯೂಸ್ಫುಲ್ ಆಗ್ಬೋದು ಅನ್ನೋದಕ್ಕೆ ನೀವು ನನ್ನ ವೀಡಿಯೋಸ್ಗಳಲ್ಲಿ ಯಾವುದಾದ್ರೂ ವೀಡಿಯೋಸ್ಗಳನ್ನ ನೀವು ತುಂಬ ಇಷ್ಟಪಟ್ಟಿದ್ರೆ ಹಾಗೆಯೇ ಶೇರ್ ಮಾಡಬೇಕು ಅಂತ ಅನಿಸಿದ್ರೆ ಸೊ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ. ಸೊ 4th ಡೇ ಹೇಗೆಲ್ಲ ಆಯಿತು ನನ್ನ ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಆಗಿದೆ ವಾಕಿಂಗಿಂದನ. ಸೊ ಫ್ರೆಂಡ್ಸ್, ಎವ್ರಿ ಡೇ ವಾಕಿಂಗ್ ಮಾತ್ರ ಮಿಸ್ ಮಾಡ್ಕೋಬೇಡಿ. ಹಾಗೆ ಎಕ್ಸಸೈಸ್ ನೀವು ಯಾವುದಾದ್ರೂ ಮಾಡ್ತಿದ್ರೆ ಅದನ್ನು ರೆಗ್ಯುಲರಾಗಿ ಮಾರ್ನಿಂಗೇ ಕಂಪ್ಲೀಟ್ ಮಾಡ್ಕೊಳ್ಳಿ. ಇಲ್ಲ ಎಕ್ಸಸೈಸ್ ಮಾಡಿಕೊಂಡು ವಾಕಿಂಗ್ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಸುಸ್ತಾಗುತ್ತೆ ಅನ್ನೋದಾದರೆ ವಾಕಿಂಗ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ಎಕ್ಸಸೈಸ್ ಮಾಡ್ಕೊಳ್ಳಿ. ಸೊ ನಂದು ಎವ್ರಿ ಡೇ ರೊಟೀನ್ ಸ್ಟಾರ್ಟ್ ಆಗಿದೆ. ಸೊ ಹಾಗೆಯೇ ಕೆಲವರು ನನಗೂ ಕೂಡ ಕಮೆಂಟ್ಸ್ ಮಾಡಿದ್ರಿ. ಸೊ ನಾನು ಬಿಸ್ಕೆಟ್ ತಗೊಳ್ಳೋದು ಅದು ಮೈದಾ ಇದೆ, ಅದು ಇನ್ಕ್ರೀಸ್ ಆಗುತ್ತೆ ಬೇಡ ಅಂತ ಹೇಳಿಬಿಟ್ಟು. ಸೊ ಈ ಥರ ನನಗೂ ಕೂಡ ನಿಮ್ಮ ಕಡೆಯಿಂದ ಸಜೆಷನ್ಸ್ ಸಿಗಲಿ ಕೂಡ. ಸೊ ನಾನು ಅದು ಶುಗರ್ಲೆಸ್ ಅಲ್ವಾ, ನನಗೆ ಬೇರೆ ಬಿಸ್ಕೆಟು ಶುಗರ್ ಇದ್ದರೆ ನನಗೆ ಶೀತ ಆಗುತ್ತೆ, ಕೋಲ್ಡ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಯಾವ ಬಿಸ್ಕೆಟ್ಸ್ನೂ ತಗೊಳ್ಳಲ್ಲ. ಹಾಗಾಗಿ ನಾನು ತಿನ್ನೋದು ಒಂದೇ ಮ್ಯಾರಿ ಲೈಟು. ಸೊ ಹಾಗಾಗಿ ಅದನ್ನು ಇಷ್ಟಪಟ್ಟು ತಿಂತೀನಲ್ಲ ಅಂತ ಹೇಳಿಬಿಟ್ಟು ತೊಗೊಂಡೆ. ಸೊ ನಿಮ್ಮ ಸಜೆಷನ್ನ ನಾನು ಅಕ್ಸೆಪ್ಟ್ ಮಾಡಿದ್ದೀನಿ. ಸೊ ಈ ಥರ ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ನಾನು ಅದನ್ನು ಹ್ಯಾಪಿಯಾಗಿ ಅಕ್ಸೆಪ್ಟ್ ಮಾಡಿಕೊಂಡು ನಾನು ಅದನ್ನು ಕೂಡ ಅಳವಡಿಸ್ಕೊತೀನಿ. ಹಾಗೆಯೇ ಮಾರ್ನಿಂಗ್ ನನ್ನ ಡಿಟಾಕ್ಸ್ ಡ್ರಿಂಕ್ ಎವ್ರಿ ಡೇ ನಾನು ಯಾವ ಥರ ತೊಗೊಳ್ತಿದ್ದೆ ಸೊ ಅದನ್ನೇ ಇವಾಗಲೂ ಕೂಡ ತೊಗೊಳ್ತಾ ಇದ್ದೀನಿ. ಸೊ ಇದಕ್ಕೆ ಚಕ್ಕೆನ ಆ್ಯಡ್ ಮಾಡ್ಕೊಂಡಿರೋದಷ್ಟೇ, ಬೇರೆ ಏನು ಮಾಡ್ಕೊಂಡಿಲ್ಲ. ಹಾಗೆ ನಮ್ಮ ಡಯೆಟ್ನಲ್ಲಿ ಕಾಫಿ ಟೀನೂ ಆ್ಯಡ್ ಮಾಡ್ಕೊಳ್ಬೋದಾ ನಾವು ಅನ್ನೋದು ಒಂದು ಕ್ವಶನ್ ರೈಸ್ ಆಗುತ್ತಲ್ವ. ಸೊ ಕಾಫಿ ಟೀ ಅನ್ನೋದಕ್ಕಿಂತ ನಾವು ಬ್ಲ್ಯಾಕ್ ಟೀ, ಬ್ಲ್ಯಾಕ್ ಕಾಫಿನ ಮಾಡಿಕೊಂಡು ಕುಡಿಯೋದು ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಕಾಫಿ ಮಿಲ್ಕ್ ಎಲ್ಲ ಹಾಕ್ಕೊಳ್ಳೋದು, ಶುಗರ್ ಹಾಕ್ಕೊಳ್ಳೋದು ಬೇಡ ನಮ್ಮ ಡಯೆಟ್ನಲ್ಲಿ ಅಂತ ಹೇಳಿ ಅಷ್ಟೇ. ಸೊ ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿಬಿಟ್ಟು ನಾನು ಓಟ್ಸ್ ಪಡ್ಡಿಂಗೇ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಯಾಕೋ ಪರ್ಸ್ನಲಿ ನನಗೆ ಓಟ್ಸ್ ಪಡ್ಡಿಂಗ್ ಮಾರ್ನಿಂಗ್ ತಗೊಳ್ಳೋದಕ್ಕೆ ತುಂಬ ಇಷ್ಟ ಆಗ್ತಿದೆ. ಸೊ ನನಗೂ ಕೂಡ ಇನ್ನೂ ಲೈಟಾಗಿ ಫೀಲ್ ಆಗ್ತಿದೆ ನನ್ನ ಬಾಡಿ. ಸೊ ಹಾಗಾಗಿ ನನಗೆ ಓಟ್ಸ್ ಪಡ್ಡಿಂಗೆ ತುಂಬ ಇಷ್ಟ ಆಗ್ತಿದೆ. ಹಾಗಾಗಿ ನಾನು ರೆಗ್ಯುಲರಾಗಿ ಓಟ್ಸ್ ಪಡ್ಡಿಂಗ್ನೇ ತಗೊಳ್ತಾ ಇದ್ದೀನಿ. ಸೊ ನಿಮಗೆ ಓಟ್ಸ್ ಪಡ್ಡಿಂಗ್ ರೆಗ್ಯುಲರಾಗಿ ತಗೊಳ್ಳೋದಕ್ಕೆ ನಿಮಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ತುಂಬಾ ಯೂಟ್ಯೂಬಲ್ಲಿ ರೆಸಿಪೀಸ್ಗಳು ಇದೆ ಓಟ್ಸಿಂದು. ಸೊ ಆ ಥರನೂ ಬೇಕಾದರೆ ಮಾಡ್ಕೊಳ್ಬೋದು. ಬಟ್ ಡಯೆಟಲ್ಲಿ ಮಾರ್ನಿಂಗ್ ಇದನ್ನು ತಗೊಳ್ಳೋದು ತುಂಬ ಒಳ್ಳೆಯದು. ನಾವು ಬೇಗ ರಿಸಲ್ಟು ಕೂಡ ನೋಡ್ಬೋದು ಅಂತ ನನ್ನ ಪರ್ಸ್ನಲ್ ಅನಿಸಿಕೆ ಅಷ್ಟೇ. ಸೊ ನಾನೀಗ ಬೇಸಿಕ್ ಪುಡ್ಡಿಂಗ್ ಹಾಕ್ಕೊಳ್ತಾ ಇದ್ದೀನಿ. 6 ಟೇಬಲ್ ಸ್ಪೂನಷ್ಟು
ಓಟ್ಸು ಹಾಗೆಯೇ 1 1/2 ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸು. ನಾನಿಲ್ಲಿ ಮೋಸಂಬಿನ ತೊಗೊಂಡಿದ್ದೀನಿ. ನೋಡೋಣ ಡಿಫ್ರೆಂಟಾಗಿ ಬರುತ್ತೇನೋ ಅಂತ ಹೇಳಿಬಿಟ್ಟು ಇದನ್ನ ಒಂದು ಸಲ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಮೋಸಂಬಿನ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಒಳಗಡೆ ತಿರುಳಿರುತ್ತಲ್ವ, ಸೊ ಅದನ್ನು ಮಾತ್ರ ಇಲ್ಲಿಗೆ ಆ್ಯಡಪ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಜೇನುತುಪ್ಪ, ಹಾಗೆ 1 ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಸೊ ನಾನು ಹಾಲನ್ನ ಯಾವಾಗಲೂ ತೊಗೊಳ್ಳೋದಾದರೆ ಕಾಯಿಸ್ಬಿಟ್ಟು ನಮ್ಮ ಮನೆಯಲ್ಲೇ ಆಗುತ್ತಲ್ವ, ಅದಕ್ಕೋಸ್ಕರ ನಾವು ಹೊರಗಡೆ ಎಲ್ಲೂ ತಗೊಂಬರಲ್ಲ. ಅದೇ ಹಾಲನ್ನು ಕಾಯಿಸ್ಬಿಟ್ಟು ಕೆನೆನ ತೆಗೆದ್ಬಿಟ್ಟು ನಾನು ಯೂಸ್ ಮಾಡ್ಕೊಳ್ತಿದ್ದೀನಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸು ಆದಮೇಲೆ ನಮಗೆ ಕ್ವಾಂಟಿಟಿ ನೋಡ್ಕೊಳ್ಳಿ. ಇನ್ನು 1 ಲೋಟ ಹಾಲು ಹಾಕಿರ್ತೀರ ಅಲ್ವಾ, ಇನ್ನೂ ಬೇಕು ಲಿಕ್ವಿಡ್ ಅಂತ ಹೇಳಿದ್ರೆ ನೆನ್ಕೊಳ್ಳೋದಕ್ಕೆ ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡಪ್ ಮಾಡಿದ್ರೆ ಆಯಿತು. ಸೊ ನಾನು ಇದಕ್ಕೆ ಮೋಸಂಬಿ ಜೊತೆಗೇ 1 ಬನಾನಾ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈ ಫ್ಲೇವರು ಕೂಡ ಸಖತ್ತಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಡೈಲಿ ವೆರೈಟಿಯಾಗಿ ಮಾಡ್ತಿರೋ ಓಟ್ಸು ನನಗೆ ಪರ್ಸ್ನಲಿ ತುಂಬ ಅಂದರೆ ತುಂಬ ಇಷ್ಟ ಆಗ್ತಿದೆ. ನಾನು ಅದನ್ನು ಹೇಗೆ ಅಂತ ಹೇಳಿದ್ರೆ ನಿಧಾನಕ್ಕೆ ಒಂದೊಂದೇ ಸ್ಪೂನ್ನ ಹಾಕ್ಕೊಂಡು ಒಂಥರ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ದೀನಿ. ಅಷ್ಟು ಇಷ್ಟ ಆಗ್ತಿದೆ ನನಗೆ ಓಟ್ಸ್ ಪುಡ್ಡಿಂಗು. ಅದಾದಮೇಲೆ ನಾನು ಚೆನ್ನಾಗಿ ನೀರು ಕುಡ್ಕೊಳ್ತೀನಿ ಹೊಟ್ಟೆ ಹಸಿವು ಆಯಿತು ಅಂತ ಅಂದ್ರೂ. ಏಕೆಂದರೆ ನಮಗೆ ಸ್ವಲ್ಪನೂ ಹೊಟ್ಟೆ ಹಸಿವು ಆಗಲಿಲ್ಲ ಅಂತಂದರೆ ನಮ್ಮ ಬಾಡಿನಲ್ಲಿರೋ ಫ್ಯಾಟ್ ಹೇಗೆ ಕರಗುತ್ತೆ ಅಲ್ವಾ, ಸೊ ಹಾಗಾಗಿ ನಾನು ಹೊಟ್ಟೆ ಹಸಿವಾದರೆ ನೀರನ್ನ ಕುಡ್ಕೊಂಡ್ಬಿಡ್ತೀನಿ. ಸೊ ಇದು ಬಂದು ದೋಸೆ. ನಾನು ಇದನ್ನು ಹಾಕ್ಕೊಳ್ಳೋದು ತೋರಿಸೋದು ಮರ್ತೇ ಬಿಟ್ಟೆ ನಾನು. ಅದಾದಮೇಲೆ ಕಲಸಿ ಆದಮೇಲೆ ನೆನಪಾಯಿತು. ಸೊ ನಾನು ಏನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಓಟ್ಸನ್ನು ಮಿಕ್ಸಿ ಮಾಡಿಕೊಂಡು ಪುಡಿ ಮಾಡಿಕೊಂಡು ಅದನ್ನು ಒಂದು ಬಾಕ್ಸಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಒಂದು 4 ಸ್ಪೂನಷ್ಟು ಓಟ್ಸ್ ಪೌಡರ್ನ ಹಾಕ್ಕೊಂಡು ಅದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ಚಪಾತಿ ಹಿಟ್ಟು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನ ಆ್ಯಡಪ್ ಮಾಡಿಕೊಂಡು ನಾನು ಈ ಥರ ದೋಸೆನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಒಂಥರ ಚೆನ್ನಾಗಿರುತ್ತೆ ಫ್ಲೇವರು. ನೋಡಿ ನಾನು ತೋರಿಸ್ತಿದ್ದೀನಲ್ವಾ, ಸೊ ನಾನು ಈ ಥರ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಜಾಸ್ತಿ ಮಾಡಿ ಇಟ್ಕೊಳ್ಳಲ್ಲ ನಾನು, ಸ್ವಲ್ಪ ಸ್ವಲ್ಪ ಅವಾಗ ಬೇಕು ಅಂದರೆ ಇಟ್ಕೊಂಡಿರ್ತೀನಿ ಅಷ್ಟೇ. ಸೊ ಇದನ್ನು ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಅದನ್ನೇ ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಚಪಾತಿ ಬೇಡ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಇದು ಒಂಥರ ಡಿಫ್ರೆಂಟಾಗಿರುತ್ತೆ. ಡೈಲಿ ಚಪಾತಿ ಅನ್ನೋದಕ್ಕಿಂತ ಇದು ವೆರೈಟಿ ಆಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಥರ ಮಾಡ್ಕೊಂಡೆ. ಸೊ ನಾನು 3 ದೋಸೆ ತೊಗೊಂಡಿದ್ದೀನಿ. ಸೊ ನೀವು 2 ದೋಸೆ ತೊಗೊಂಡ್ರೆ ಸಾಕು. ನಾನು ಬ್ರೆಸ್ಟ್ ಫೀಡ್ ಮಾಡ್ತಿರೋದ್ರಿಂದ ನಾನು 3 ದೋಸೆ ತೊಗೊಂಡಿದ್ದೀನಿ. ಸೊ ಹಾಗೆ ಜೊತೆಗೇ 1 ಕ್ಯಾರೆಟು ಮತ್ತು 1 ಬೀಟ್ರೋಟ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕಾಯಿ ಚಟ್ನಿನ ಮಾಡ್ಕೊಂಡಿದ್ದು. ಇದು ಶೇಂಗಾ ಚಟ್ನಿ ಅಲ್ಲ, ಕಾಯಿ ಚಟ್ನಿ ಅಷ್ಟೇ. ಸ್ವಲ್ಪ ತೊಗೊಂಡಿದ್ದೀನಿ ನಾನು, ಅದು ಜಾಸ್ತಿ ಕ್ವಾಂಟಿಟಿನೂ ತೊಗೊಂಡಿಲ್ಲ. ಸೊ ಈಗ ನಾನು ಡಿಟಾಕ್ಸ್ ಡ್ರಿಂಕಿಗಾಗಲಿ ಸ್ನ್ಯಾಕ್ಸಿಗಾಗಲಿ ಏನೂ ಹೋಗಲಿಲ್ಲ. ನನಗೆ ಏನೋ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ, ಹೊಟ್ಟೆನೂ ಹಸಿವಾಗಲಿಲ್ಲ. ಚೆನ್ನಾಗಿ ನೀರು ಕುಡ್ಕೊಂಡ್ಬಿಟ್ನಲ್ಲ ಅದಕ್ಕೆ. ಸೊ ಈಗ ಡೈರೆಕ್ಟು ಡಿನ್ನರ್ಗೆ ಬಂದುಬಿಟ್ಟಿದ್ದೀನಿ. ಸೊ ಇವತ್ತು ನಾನು ಕಡಲೆಕಾಳನ್ನ ಹಿಂದಿನ ದಿನವೇ ನೆನೆ ಹಾಕಿಬಿಟ್ಟಿದ್ದೆ ನಾನು, ಅದರದ್ದೇ ತಗೊಳ್ಳೋಣ ಅಂತ ಹೇಳಿ. ಸೊ ಮೊನ್ನೆ ತೊಗೊಂಡಿದ್ದು ಕಾಬೂಲ್ ಕಡಲೆಕಾಳನ್ನ ತೊಗೊಂಡಿದ್ದೆ. ಇವತ್ತು ನಾರ್ಮಲ್ ಕಡಲೆಕಾಳನ್ನ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಒಂದು ಪಾತ್ರೆಯಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಸೇರಿಸ್ಕೊಳ್ಬೇಕು. ನಮಗೆ ಬೆಳಗ್ಗೆ ಕುದಿಸಿರೋದಿರುತ್ತಲ್ವ ಜೀರಿಗೆ, ಅದನ್ನೇ ಇದಕ್ಕೂ ಆ್ಯಡ್ ಮಾಡಿಕೊಂಡ್ರು ನಮಗೆ ಜೀರಿಗೆ ಏನೂ ವೇಸ್ಟ್ ಆಗೋಲ್ಲ. ಅದಾದಮೇಲೆ 1 ಈರುಳ್ಳಿ, 1 ಟೊಮೊಟೊ ಹಣ್ಣು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಟೊಮೊಟೊ ನೀಟಾಗಿ ಫ್ರೈ ಆಗಬೇಕು, ಆ ಹಸಿ ವಾಸನೆ ಎಲ್ಲ ಹೋಗಿಬಿಡ್ಬೇಕು, ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಖಾರದ ಪುಡಿನ ಆ್ಯಡಪ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಬೇರೆ ಏನು ಯಾವುದನ್ನು ಹಾಕ್ಕೊಳ್ತಿಲ್ಲ. ಗರಂ ಮಸಾಲ, ಸಾಂಬಾರು ಪುಡಿ ಬೇರೆ ಯಾವುದನ್ನು ಹಾಕ್ಕೊಳ್ತಿಲ್ಲ ನಾನು, ಜಸ್ಟ್ ಖಾರದ ಪುಡಿನ ಹಾಕ್ಕೊಳ್ತಿದ್ದೀನಿ ಅಷ್ಟೇ. ಸೊ ಅದಾದಮೇಲೆ ಕಡಲೆಕಾಳು ನಮಗೆ ಎಷ್ಟು ಬೇಕು ಅಂತ ಹೇಳಿಬಿಟ್ಟು ಹಿಂದಿನ ದಿನ ರಾತ್ರಿನೇ ನೆನೆಸಿಟ್ಕೊಳ್ಬೇಕು. ಒಬ್ರಿಗಾದರೆ 1 ಬಟ್ಲು ಸಾಕು, ನೀವು ಯಾವುದನ್ನೇ ತೊಗೊಂಡ್ರು ಅಷ್ಟೇ, ಒಂದೇ 1 ಬಟ್ಲಾದರೆ ಸಾಕು ನಮಗೆ. ಸೊ ಈಗ 4 ಟೇಬಲ್ ಸ್ಪೂನಷ್ಟು ಓಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ದೊಡ್ಡ ಸ್ಪೂನ್ ಇದ್ದಿದ್ದರಿಂದ ನಾನು 3 1/2 ಹಾಕ್ಕೊಂಡೆ. 4 ಸ್ಪೂನು ಸ್ಪೂನ್ಸ್ ಕರೆಕ್ಟ್ ಆಗುತ್ತೆ ಅಂತ ಹೇಳಿ. ಓಟ್ಸ್ನ ಮಿಕ್ಸ್ ಮಾಡಿ ಆದಮೇಲೆ ಅದು ಓಟ್ಸ್ ಹರಳ್ಕೊಳ್ಬೇಕಲ್ವ, ಅದಕ್ಕೆ ಸ್ವಲ್ಪ ನೀರು ಬೇಕಾಗುತ್ತೆ. ಅದು ಡ್ರೈ ಇದ್ದಿದ್ದರಿಂದ ಅದು ಹರಳ್ಕೊಳ್ಳಿಲ್ಲ, ಹಾಗಾಗಿ ಸ್ವಲ್ಪ ನೀರನ್ನ ಆ್ಯಡಪ್ ಮಾಡಿಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಕಡಲೆಕಾಳನ್ನ ಹಾಕಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ
ನೈಟ್ ಡಿನ್ನರ್ ರೆಡಿ ಆಗೋಯ್ತು. ಆದಷ್ಟು ಬೇಗ 7 to 7:30 ಒಳಗಡೆ ಮುಗಿಸ್ಕೊಳ್ಳಿ. ನೀವು ಬೇಗ ಬಂದರೆ ಬೇಗ ರಿಸಲ್ಟ್ ನೋಡ್ಕೊಳ್ತೀರಾ. ಮತ್ತು ಇದನ್ನು ಏನೋ ತಿನ್ನಬೇಕಲ್ಲ, ಹೊಟ್ಟೆ ತುಂಬಬೇಕಲ್ಲ ಆ ಥರ ದಯವಿಟ್ಟು ತಿನ್ಕೋಬೇಡಿ. ಏನೋ ಒಂದೊಂದು ಸ್ಪೂನು ಒಂದೊಂದು ಬೈಟು ತೊಗೊಳ್ಬೇಕಾದ್ರೂ ನೀವು ಖುಷಿಯಿಂದ ತಿನ್ಕೊಳ್ಳಿ. ಹಾಗೆ ಅದನ್ನು ಡಾಕ್ಟರ್ ಎಲ್ಲ ಹೇಳೋ ಥರ ಏನು ಒಂದು ಬೈಟ್ ನಾವು ಹಾಕ್ಕೊಳ್ತೀವಿ ಅಂತ ಅಂದರೆ, ಒಂದು ಗುಕ್ ಹಾಕ್ಕೊಳ್ತೀವಿ ಅಂತ ಅಂದರೆ ಅದನ್ನು 32 ಟೈಮ್ಸು ನಾವು ಜಿಗಿಬೇಕಂತೆ. ಆ ಥರ ಅದು ಅಂದರೆ ನಮ್ಮ ಎಂಜಲು ಜೊತೆಗೆ ಅದು ಮಿಕ್ಸ್ ಆಗಿಬಿಟ್ಟು ಏನೋ ಫುಡ್ಡು ಕೂಡ ಮಿಕ್ಸ್ ಆಗಿಬಿಟ್ಟು ನಮ್ಮ ಹೊಟ್ಟೆ ಒಳಗಡೆ ಹೋಗಬೇಕು ಅನ್ನೋದಕ್ಕೆ ಈ ಥರ ಹೇಳ್ತಾರೆ 32 ಟೈಮ್ಸು. ಬಟ್ ನಮಗೆ 32 ಟೈಮ್ಸು ಕೌಂಟ್ ಮಾಡ್ಕೊಂಡು ತಿನ್ನೋವಷ್ಟು ಪೇಷನ್ಸ್ ಇರಲ್ಲ, ಹಾಗಾಗಿ ಬಡ ಬಡ ತಿನ್ಕೊಂಡ್ಬಿಡ್ತೀವಿ. ಬಟ್ ನಿಮಗೆ ಟೈಮ್ ಇರುತ್ತೆ ಅಲ್ವಾ ಸಂಜೆ ಟೈಮಲ್ಲೆಲ್ಲ, ಹಾಗಾಗಿ ಒಂದೊಂದು ಬೈಟು ಕೂಡ ಖುಷಿಯಾಗಿ ನೀಟಾಗಿ ಜಗಿದ್ಬಿಟ್ಟು ನಮ್ಮ ಸಲೈವ ಜೊತೆ ಮಿಕ್ಸ್ ಆಗೋ ಥರ ಮಾಡಿಕೊಂಡು ಆಮೇಲೆ ಅದನ್ನು ಸ್ವಾಲೋ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಆಗ ನಮಗೆ ಫುಲ್ಫಿಲ್ ಅಂತ ಅನಿಸುತ್ತೆ ಹೊಟ್ಟೆ, ಮತ್ತು ಹಸಿವಾಗೋದಿಲ್ಲ. ನೈಟು ಕೂಡ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ಸೊ ನಾನು ಡಿನ್ನರ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ನಾನು ಮಲಗೋದಕ್ಕಿಂತ ಮುಂಚೆ ಆ್ಯಸ್ ಯೂಶ್ವಲ್ ನಾನು ಏನು ಡಿಟಾಕ್ಸ್ ಡ್ರಿಂಕ್ ತೊಗೊಳ್ತೀನಿ ಅಂತ ಹೇಳಿದ್ದೆ. ಇದನ್ನು ಅಷ್ಟೇ ಕುಡಿಬೇಕಲ್ಲ ಅಂತ ಕುಡಿಬೇಡಿ. ಸಿಪ್ ಬೈ ಸಿಪ್ಪು ನಿಧಾನಕ್ಕೆ ಬಿಸಿ ಬಿಸಿಯಾಗಿರೋದನ್ನೇ ಕುಡೀರಿ. ತುಂಬ ಬೇಗ ರಿಸಲ್ಟ್ನ ನೋಡ್ತೀರಾ ಅಂತ ಹೇಳ್ತಾ, ನೋಡಿದ್ರಲ್ಲ ಇವತ್ತು ಹೇಗೆಲ್ಲ ಆಯಿತು ಅಂತ ಹೇಳಿಬಿಟ್ಟು. ನೀವು ಎಷ್ಟು ಕ್ವಾಂಟಿಟಿ ನೋಡಿಕೊಂಡು ನಿಮಗೆ ಕಾಳುಗಳನ್ನೆಲ್ಲ ನೆನೆ ಹಾಕ್ಕೊಳ್ಳಿ. ಒಬ್ಬರು ಕೇಳಿದರು ಡಿಫ್ರೆಂಟಾಗಿ ಓಟ್ಸ್ ರೆಸಿಪೀಸ್ನ ಮಾಡಿ ತೋರಿಸಿ ಅಂತ ಹೇಳಿಬಿಟ್ಟು. ಖಂಡಿತ ನನಗೆ ಟೈಮ್ ಆದರೆ ನಾನು ಮಾಡಿ ತೋರಿಸ್ತೀನಿ, ಓಕೆನಾ. ಹಾಗೆ ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ನನಗೂ ಕೂಡ ತಿದ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ ನಾನು ತಪ್ಪು ಮಾಡೋದ್ರಿಂದ ಎಷ್ಟು ಜನ ನೋಡ್ತಿರ್ತಾರಲ್ವ, ಸೊ ಅವರು ಕೂಡ ತಪ್ಪು ಮಾಡೋದು ಬೇಡ ಅನ್ನೋ ಕಾರಣಕ್ಕಷ್ಟೇ. ಸೊ ಯಾರೋ ಒಬ್ಬರು ಬಿಸ್ಕೆಟಿಂದ ಹೇಳಿದ್ರು, ನನಗೆ ತುಂಬ ಖುಷಿಯಾಯಿತು. ಸೊ 4 ತೊಗೊಂಡಿದ್ದೆ ನಾನು ಬಿಸ್ಕೆಟು. ಸೊ 4 ಬೇಡ ಮೇಡಮ್, ಮೈದಾದು ಅದು ಇನ್ಕ್ರೀಸ್ ಆಗುತ್ತೆ, 1 ತೊಗೊಳ್ಳಿ ಅಂತ ಹೇಳಿ ನನಗೆ ಪರ್ಸ್ನಲಾಗಿ ಸಜೆಸ್ಟ್ ಮಾಡಿದರು, ಕಮೆಂಟ್ ಮಾಡಿದರು. ಸೊ ನನಗೆ ಖುಷಿ ಆಯಿತು. ನಾನು ನಿಜವಾಗ್ಲೂ ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು. ಸೊ ನಾನಿವಾಗ ನೈಟು ಸಿಪ್ ಬೈ ಸಿಪ್ ಇದನ್ನು ನೀರನ್ನ ಕುಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸೊ ಇನ್ನೂ ಬೇಕಂದರೆ ನೀವು ಇದಕ್ಕೆ ಶುಂಠಿ ಎಲ್ಲನೂ ಇನ್ಕ್ರೀಸ್ ಮಾಡ್ಕೊಳ್ಳಿ, ಓಕೆನಾ. ಸೊ ನೋಡ್ಕೊಂಡು ಬಂದ್ರಲ್ಲ ಫ್ರೆಂಡ್ಸ್, 4th ಡೇ ಹೇಗೆಲ್ಲ ಆಯಿತು ಅಂತ ಹೇಳಿಬಿಟ್ಟು. ಸೊ ರೆಗ್ಯುಲರಾಗಿ ನಾನು ಮಾರ್ನಿಂಗ್ ತೊಗೊಳ್ತಾ ಇರೋದು ಜೀರಾ ವಾಟರು. ಸೊ ಅದಕ್ಕೆ ನಾನು ಸ್ವಲ್ಪ ಚಕ್ಕೆನೂ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ನೀವು ಬೇಕಂತ ಹೇಳಿದ್ರೆ ಶುಂಠಿನೂ ಕೂಡ ಅದನ್ನು ತುರಿದ್ಬಿಟ್ಟು ಅದಕ್ಕೆ ಹಾಕ್ಕೊಳ್ಬೋದು. ರಸ ಎಲ್ಲ ತಗೊಂಡು ನೀಟಾಗಿ ಕುದಿಸ್ಕೊಂಡು ತೊಗೊಳ್ಬೋದು. ಸೊ ನಾನು ಜಸ್ಟ್ 2 ಇಂಗ್ರೀಡಿಯೆಂಟ್ಸಲ್ಲಿ ಈ ಚಾಲೆಂಜ್ನ ಫಾಲೋ ಅಪ್ ಮಾಡ್ತಾಯಿದ್ದೀನಿ. ಮಧ್ಯೆ ಏನಾದರೂ ಹಾಕ್ಕೊಳ್ತು ಅಂತ ಚೇಂಜಸ್ ಮಾಡಿದ್ರು ಅಂತಂದರೆ ನಾನು ಖಂಡಿತ ಅಪ್ಡೇಟ್ ಮಾಡ್ತೀನಿ. ಹಾಗೆ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ನಾನು ಓವರ್ ನೈಟ್ ಓಟ್ಸೇ ತೊಗೊಳ್ತಿರೋದು ಅಂತ ಹೇಳಿದೆ. ಯಾಕೆ ಅಂದರೆ ನನಗದು ಜಸ್ಟ್ ತೊಗೊಂಡಾಗ ನನಗೆ ಫುಲ್ಫಿಲ್ ಅಂತ ಅನ್ನಿಸ್ತಿದೆ. ಸೊ ಮಾರ್ನಿಂಗ್ ನನಗೆ ಟೈಮಿಂಗ್ಸ್ ಅಷ್ಟು ಕರೆಕ್ಟಾಗಿ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಬಟ್ ನಾನು 10 o'clock ಒಳಗಡೆ ನಾನು ಬ್ರೇಕ್ಫಾಸ್ಟ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಮಾರ್ನಿಂಗು ಚಿನಿಮನೂ ಎದ್ದಾಳ್ತಾಳೆ, ನಾನು ಎಕ್ಸಸೈಸ್ ಮಾಡ್ಕೊಂಡು ಬರಬೇಕು, ಮನೆ ಕೆಲಸ ಸ್ವಲ್ಪ ಇರುತ್ತೆ. ಸೊ ಹಾಗೆಯೇ ಮನೆಯವ್ರಿಗೂ ತಿಂಡಿ ಮಾಡೋದಿರುತ್ತೆ. ಒಂದೊಂದು ಸಲ ಅಮ್ಮ ಮಾಡಿಕೊಂಡ್ರೆ ನಂದು ಬೇಗ ಬ್ರೇಕ್ಫಾಸ್ಟ್ ಎಲ್ಲ ಆಗೋಗ್ಬಿಡುತ್ತೆ. ಹಾಗೆಯೇ ಚಿನಿಮಗೆ ತಿನ್ನಿಸ್ಬೇಕು, ಅವಳಿಗೂ ಫುಡ್ ಏನಾದ್ರು ಮಾಡಿಕೊಡ್ಬೇಕಲ್ವ. ಸೊ ಹಾಗಾಗಿ ನಾನು ಮಾರ್ನಿಂಗ್ ಟೈಮಲ್ಲಿ ನನಗೆ ಕರೆಕ್ಟಾಗಿ ಟೈಮಿಂಗ್ಸ್ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಬಟ್ 10 o'clock ಒಳಗಡೆ ನಾನಂತೂ ಆ ಬ್ರೇಕ್ಫಾಸ್ಟ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಅದಾದಮೇಲೆ 10 to 1 o'clockವರೆಗೂ ಚೆನ್ನಾಗಿ ನೀರು ಕುಡಿತೀನಿ ನಾನು. ಹಸುವಾದ್ರೂ ಕೂಡ ನಾನು ಏನೂ ತಿನ್ಕೊಳ್ತಾ ಇಲ್ಲ. ಅಂದರೆ ಈ ಏನು ಓಟ್ಸ್ ಪುಡ್ಡಿಂಗ್ ತೊಗೊಂಡ್ಮೇಲೆ ನಮಗೆ ಹೊಟ್ಟೆ ಫುಲ್ಫಿಲ್ ಅಂತ ಅನಿಸುತ್ತೆ. ಬೇರೆ ಏನು ತಿನ್ನಬೇಕು ಅಂತ ಅನಿಸಲ್ಲ. ಅಕಸ್ಮಾತ್ ನಿಮಗೆ ಹೊಟ್ಟೆ ಹಸಿವಾಯಿತು ಅಂತ ಅಂದ್ರೂ ಮಧ್ಯ ನೀವು ಫ್ರೂಟ್ಸ್ ಏನಾದರೂ ತೊಗೊಳ್ಳಿ, ಇಲ್ಲ ಶುಗರ್ಲೆಸ್ ಬಿಸ್ಕೆಟ್ಸ್ ಥರ ಬಿಸ್ಕೆಟ್ಸ್ ಎಲ್ಲ ಬರುತ್ತಲ್ವ, ಸೊ ಅದನ್ನು ಕೂಡ ಯಾವುದಾದ್ರೂ ತೊಗೊಳ್ಬೋದು, ಪ್ರಾಬ್ಲಮ್ ಏನಿಲ್ಲ. ಸೊ ನಾನು 10 o'clock ಒಳಗಡೆ ಬ್ರೇಕ್ಫಾಸ್ಟ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಾದಮೇಲೆ 1 o'clockವರೆಗೂ ಚೆನ್ನಾಗಿ ನೀರು ಕುಡಿತೀನಿ. ಹೊಟ್ಟೆ ಹಸಿವಾದ್ರೂ ಏನೂ ತಿನ್ಕೊಳ್ಳಲ್ಲ. 1 o'clock ಅಷ್ಟರೊಳಗೆ ನಾನು ಲಂಚಿಗೆ ಪ್ರಿಪೇರ್ ಮಾಡ್ಕೊಳ್ತೀನಿ. ಏನು ಪ್ರಿಪೇರ್ ಮಾಡ್ಕೊಳ್ತೀನಿ ಅಂತ ಅನ್ನೋದನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ. ಆಲ್ಮೋಸ್ಟ್ ನಾನು ಜಾಸ್ತಿ ತೊಗೊಳ್ಳೋದೇ ಚಪಾತಿ. ಯಾಕೆಂದರೆ ನಾನು ಬಿಫೋರ್ ಮ್ಯಾರೇಜು ಕೂಡ ನಾನು ಚಪಾತಿನಲ್ಲೇ ಡಯೆಟ್ ಮಾಡ್ಕೊಂಡ್ಬಿಟ್ಟು 67 to 59ವರೆಗೂ ವೆಯ್ಟ್ ಲಾಸ್ನ ಮಾಡಿದ್ದೀನಿ. ಸೊ ಹಾಗಾಗಿ ಚಪಾತಿನೇ ಜಾಸ್ತಿ ನಾನು ತೊಗೊಳ್ಳೋದು. ರೊಟ್ಟಿ ಆದಷ್ಟು ಕಮ್ಮಿನೇ ನಾನು ತೊಗೊಳ್ಳೋದು.
ಅದಾದಮೇಲೆ ನಾನು ಮತ್ತೆ ಮಧ್ಯೆ ಏನೂ ತಿನ್ಕೊಳ್ಳಲ್ಲ. ಎಷ್ಟು 1:30ಗೆಲ್ಲ ನನಗೆ ಲಂಚ್ ಕಂಪ್ಲೀಟ್ ಆಗೋಗಬೇಕು. ಸೊ ಮಧ್ಯಾಹ್ನ ನನಗೇನು ಡಿಸ್ಟರ್ಬ್ ಆಗೋಲ್ಲ, ಈವ್ನಿಂಗು ಕೂಡ ನನಗೇನು ಡಿಸ್ಟರ್ಬ್ ಆಗೋಲ್ಲ, ಕರೆಕ್ಟ್ ಟೈಮಿಗೆ ಫಾಲೋ ಅಪ್ ಮಾಡ್ಕೊಳ್ತೀನಿ. ಬಟ್ ಮಾರ್ನಿಂಗ್ ಮಾತ್ರ ನನಗೆ ಏನು ಸ್ವಲ್ಪ ಡಿಸ್ಟರ್ಬ್ ಆಗೋದು ಅಂದರೆ ಸಿನಿಮಾ ಇರೋದ್ರಿಂದ ಅಷ್ಟೇ. ಅದು ಬಿಟ್ಟರೆ ಮತ್ತೇನಿಲ್ಲ. ಮತ್ತು ಲಂಚ್ ಬಂದುಬಿಟ್ಟು ನನಗೆ 1 to 1:30 ಒಳಗಡೆ ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ನಾನು 5:30 ಇಲ್ಲ 6 ಒಳಗಡೆ 5 to 6 ಒಳಗಡೆ ನಾನು ಏನಾದರೂ ಸ್ನ್ಯಾಕ್ಸ್ ಏನಾದರೂ ತೊಗೊಳ್ಬೇಕು ಅಂತಂದರೆ ಸೊ ಅದನ್ನು ತೊಗೊಳ್ತೀನಿ. ಸ್ನ್ಯಾಕ್ಸು ಏನು ತೊಗೊಳ್ತೀನಿ ಅನ್ನೋದನ್ನು ನಾನು ನಿಮಗೆ ಶೇರ್ ಮಾಡಿದ್ದೀನಿ ಕೂಡ. ಒಂದೊಂದು ದಿನ ಹೊಟ್ಟೆ ಹಸಿಯಲ್ಲ ಅಂತಂದರೆ ನಾನು ತೊಗೊಳೋದಕ್ಕೆ ಹೋಗಲ್ಲ. ಅದಾದಮೇಲೆ 6 o'clock ಮೇಲ್ಗಡೆ 6:30ನಲ್ಲಿ ನಾನು ಡಿಟಾಕ್ಸ್ ಡ್ರಿಂಕ್ ಬೇಕು ಅಂದರೆ ಮಾಡ್ಕೊಳ್ತೀನಿ, ಇಲ್ಲಾಂದರೆ ಮಾಡ್ಕೊಳ್ಳಲ್ಲ, ಅದು ಕೂಡ ಇಲ್ಲ. ನೆಕ್ಸ್ಟ್ ಬಂದುಬಿಟ್ಟು 7 ಇಲ್ಲ 7:30 ಇಲ್ಲ 8 ಒಳಗಡೆ. ಸೊ ನಾನು ತಗೊಳ್ತಿರೋದು 7 to 7:30 ಒಳಗಡೆ ನಂದು ಡಿನ್ನರ್ ಕಂಪ್ಲೀಟ್ ಆಗಬೇಕು. ಸೊ ಅಷ್ಟರೊಳಗೇ ಆ ಸಿನಿಮಾ ಸಂಜೆ ಟೈಮಲ್ಲಿ ಮಲ್ಕೊಂಡಿರ್ತಾಳೆ, ಅವಳದು ಡಿಸ್ಟರ್ಬ್ ಇರಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, 7 to 7:30 ಒಳಗಡೆ ನಾನು ಡಿನ್ನರ್ ಏನಿದೆ ಅದನ್ನು ಮುಗಿಸ್ಕೊಂಡ್ಬಿಟ್ಟು ಅವಳಿಗೆ ಏನು ಬೇಕೋ ಅದನ್ನು ಪ್ರಿಪೇರ್ ಮಾಡ್ಕೊಳ್ತೀನಿ. ಅದಾದಮೇಲೆ ಇದ್ದಾಳ್ತಾಳಲ್ಲ ಅವಳು, ಸೊ ಅವಳನ್ನ ಆಟ ಆಡಿಸ್ಕೊಂಡು ಅವಳಿಗೆ ಫುಡ್ಡೆಲ್ಲ ಪ್ರಿಪೇರ್ ಮಾಡಿಕೊಂಡು ತಿನ್ನಿಸೋದ್ರೊಳಗಡೆ 9:30 ಆಗೋಗ್ಬಿಡುತ್ತೆ. ಸೊ 9:30 ಮೇಲೆ ನಾನು 10:30 ಮೇಲೆ ನಾವು ಮಲ್ಗೋದಕ್ಕೆ ಹೋಗೋದು. ಸಿನಿಮಾ ಮಲ್ಗೋದು ಲೇಟ್ ಅಲ್ವಾ, ಸೊ ಹಾಗಾಗಿ 9:30 ಒಳಗಡೆ 9:30 ಮೇಲೆ ನಾನು ಏನಿದ್ರೂ ಮತ್ತೆ ಡಿಟಾಕ್ಸ್ ಡ್ರಿಂಕನ್ನು ಮಾಡಿಕೊಂಡು ಕುಡಿದು ಅದಾದಮೇಲೆ ಮಲ್ಗೋದಕ್ಕೆ ಹೋಗೋದು. ಸೊ ನೀವು ರಾತ್ರಿ ಡಿನ್ನರ್ ಏನು ತೊಗೊಂಡಿರ್ತೀರ, ಸೊ ಅದಕ್ಕೆ ಡಿನ್ನರ್ ತೊಗೊಂಡು ಆದಮೇಲೆ 2 hours ಆದಮೇಲೆ ನೀವು ಡಿಟಾಕ್ಸ್ ಡ್ರಿಂಕನ್ನು ತೊಗೊಳ್ಳಿ. ಅದಾದಮೇಲೆ ಯಾವಾಗಲಾದರೂ ತೊಗೊಳ್ಳಿ. ಬಟ್ ಡಿನ್ನರ್ ಆದ ತಕ್ಷಣ ನೀವು ಡಿಟಾಕ್ಸ್ ಡ್ರಿಂಕನ್ನು ತೊಗೊಳ್ಬೇಡಿ ಅಷ್ಟೇ. ಮಲ್ಗೋದಕ್ಕಿಂತ ಮುಂಚೆ ಹೋಗಿ ಕುಡಿದ್ಬಿಟ್ಟು ಮಲ್ಕೊಳ್ಳಿ ಅಷ್ಟೇ. ಸೊ ನಾನು 9:30 to 10 ಒಳಗಡೆ ಡಿಟಾಕ್ಸ್ ಡ್ರಿಂಕನ್ನು ಕುಡಿದ್ಬಿಟ್ಟು ಮಲ್ಕೋತೀನಿ. ಬೇಕಂದರೆ ಮಧ್ಯೆ ನೀರು ಕುಡ್ಕೊಳ್ತೀನಿ ಅಷ್ಟೇ, ಮತ್ತು ಇನ್ನೇನು ತೊಗೊಳೋದಕ್ಕೆ ಹೋಗಲ್ಲ. ಸೊ ನಮಗೆ ನಿದ್ದೆ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೂ ಕೂಡ ಏನೂ ಡಿಸ್ಟರ್ಬ್ ಆಗೋಲ್ಲ ನಮ್ಮ ಡಯೆಟಿಂದ. ಡಯೆಟ್ ಮಾಡೋ ಅಂಥವ್ರು ಚೆನ್ನಾಗಿ ನಿದ್ದೆನೂ ಕೂಡ ಮಾಡಬೇಕು, ಅದು ಮೇನ್ ಇಂಪಾರ್ಟೆಂಟು. ಹಾಗೆ ಒಂದು ದಿನಕ್ಕೆ 3 ಲೀಟರ್ ಆದ್ರೂ ನೀವು ನೀರು ಕುಡಿಲೇಬೇಕು. ಆ ನೀರನ್ನು ನೀವು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ತೀನಿ ಅಂತಂದರೂ ಪ್ರಾಬ್ಲಮ್ ಇಲ್ಲ. ಏನು ಹಿಂದಿನ ದಿನವೇ ರಾತ್ರಿ ಅದಕ್ಕೆ ಏನು ನಿಂಬೆ ರಸ ಹಾಕ್ಕೊಳ್ತಾರೆ, ಹಾಗೆ ಮತ್ತು ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾರೆ. ಸೊ ಸೌತೆಕಾಯಿ ಇದೆಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಮತ್ತು ಹಸಿ ಶುಂಠಿ ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ನೀವು ಒಂದು 3 ಲೀಟರ್ ಕುಡಿತೀರಾ ಅಂತ ಹೇಳಿದ್ರೆ ಒಂದು ಬೌಲ್ಗೆ ಹಾಕ್ಕೊಂಡ್ಬಿಟ್ಟು ಅದಷ್ಟು 3 ಲೀಟರ್ಗೂ ಇದನ್ನು ಮಿಕ್ಸ್ ಮಾಡಿಕೊಂಡು ಫುಲ್ ಡೇ ಅದನ್ನೇ ತೊಗೊಂಡ್ರೆ ಡಿಟಾಕ್ಸ್ ಡ್ರಿಂಕು ಅದು ಇನ್ನೂ ಕೂಡ ಬೇಗ ಏನು ವೆಯ್ಟ್ ಲಾಸ್ ಜರ್ನಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ವೆಯ್ಟ್ ಲಾಸ್ ರಿಸಲ್ಟ್ನ ಬೇಗ ನೋಡ್ಕೊಳ್ಬೋದು. ಸೊ ಆ ಥರ ಬೇಕಾದರೂ ಮಾಡ್ಕೊಳ್ಬೋದು. ಸೊ ನಾನು ಏನು ಕೋಲ್ಡ್ ವಾಟರ್ ನಾನಿನ್ನೂ ಕುಡಿತಾ ಇಲ್ಲ. ಸೊ ಹಾಟ್ ವಾಟರ್ನ ಸ್ವಲ್ಪ ಕಾಸಿ ಹಾರಿಸ್ಕೊಂಡು ಕುಡಿತಾ ಇರೋದ್ರಿಂದ ನಾನು ಅದನ್ನು ಟ್ರೈ ಮಾಡಿಲ್ಲ. ಸೊ ಎವ್ರಿ ಡೇ ನಾನು ಜೀರಾ ವಾಟರ್ನೇ ತೊಗೊಳ್ತಿರೋದ್ರಿಂದ ನನಗೆ ಎಫೆಕ್ಟಿವ್ ಅಂತ ಅನ್ನಿಸ್ತಿದೆ. ಮತ್ತು ಫೀಡಿಂಗಿಗೂ ನನಗೇನು ಪ್ರಾಬ್ಲಮ್ ಆಗ್ತಿಲ್ಲ. ಅವಳು ಕೂಡ ಸಿನಿಮಾ ಬೇರೆ ಎಲ್ಲ ಫುಡ್ಡು ಅವಳಿಗೂ ಕೂಡ ಮಾಡ್ಕೊಡ್ತೀನಲ್ವ, ಸೊ ಹಾಗಾಗಿ ನನಗೇನು ಪ್ರಾಬ್ಲಮ್ ಅಂತ ಅನ್ನಿಸ್ತಿಲ್ಲ. ಸೊ ಇದಾಗಿತ್ತು ನಂದು 4th ಡೇ ಡಯೆಟ್ ಪ್ಲ್ಯಾನ್. ಸೊ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ನನ್ನ ವೀಡಿಯೋಸ್ನ ನೋಡಿಬಿಟ್ಟು ಸೊ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾನು ಅದಕ್ಕೆ ಖಂಡಿತ 100% ನಾನು ಅದಕ್ಕೆ ರಿಪ್ಲೈ ಕೊಡ್ತೀನಿ ಕೂಡ. ಹಾಗೆಯೇ ಡಯೆಟ್ ಮಾಡೋರಿಗೆ ಮೇನ್ ಬೇಕಾಗಿರೋದು ನಮಗೆ ಕಾನ್ಸ್ಟೆಂಟ್ ಮೈಂಡ್ ಬೇಕೇ ಬೇಕು. ಸೊ ರೆಗ್ಯುಲಾರಿಟಿ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಕಾನ್ಸ್ಟೆಂಟಾಗಿ ನೋಡಿಕೊಂಡು ನಾವು ಫುಡ್ನೆಲ್ಲ ತೊಗೊಳ್ಬೇಕು. ಸೊ ಒಂದಕ್ಕೆ ಸ್ಟಿಕ್ ಆನ್ ಥರ ಹಾಕಬೇಕು. ಸೊ ಅದೆಲ್ಲದನ್ನು ಪಾಯಿಂಟ್ಸ್ ನೀವು ತಲೆಯಲ್ಲಿ ಇಟ್ಕೊಂಡು ಡಯೆಟ್ ಚಾಲೆಂಜ್ನ ಕಂಟಿನ್ಯೂ ಮಾಡಿ, ಹಾಗೆ ದೃಢ ನಿರ್ಧಾರ ಮಾಡ್ಕೊಂಡು ಮಾಡಿ. ಸೊ ಮನಸ್ಸಿಗಿಟ್ಟಿದ್ದು ಯಾವುದು ಕೂಡ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ, ಎಲ್ಲದೂ ಕೂಡ ಸಾಧ್ಯ ಹಾಗೆ ಆಗುತ್ತೆ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋನ ನೋಡ್ತಾ ಇರೋರು, ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಇಲ್ಲಿ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.